ತಾವೆಲ್ಲ ಸಾಕಷ್ಟು ಎಕರೆಗಟ್ಟಲೆ ಸುಗಂಧಿರಾಜ ಹೂಗಳನ್ನು ಬೆಳೆದ್ರಿ, ಆಮೇಲೆ ಮಲ್ಲಿಗೆ ಹೂಗಳನ್ನು ಬೆಳೆದ್ರಿ, ಇವಾಗ ಅಡಿಕೆಯನ್ನು ಬೆಳೀತಾ ಇದ್ರಿ. ಇವೆಲ್ಲದಕ್ಕೂ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಯಾವ ಥರ ಮಾಡ್ಕೋತಿದ್ರಿ ನೀವು? ಆಮೇಲೆ ಆವತ್ತಿನ ಟೈಮಲ್ಲಿ ಸಾಕಷ್ಟು ಕಷ್ಟ, ಬಸ್ಗಳಿರಲಿಲ್ಲ, ವೆಹಿಕಲ್ಗಳಿರಲಿಲ್ಲ, ಮತ್ತು ಈ ಎಲ್ಲ ಕೃಷಿ ಉತ್ಪನ್ನಗಳ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾಯಿದ್ರಿ? ಅವತ್ತಿನ ಟೈಮಲ್ಲಿ ಕೆಲವೊಂದು ಟೈಮ್ ಬಸ್ ಬರ್ತಿರ್ಲಿಲ್ಲ ನಮ್ಮಲ್ಲಿ. ನಾವು ಇಲ್ಲಿಂದ ಎಳ್ಳೂರು ಕ್ರಾಸ್ 4 ಕಿಲೋಮೀಟರ್ ದೂರ ತೊಗೊಂಡು ಸೈಕಲ್ಲು ಅದ್ರ ಮೇಲೆ ಇಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಟಿಂಪೋ ಅಡ್ಡಾಡ್ತಿದ್ವು, ಅವಕ್ಕೆಲ್ಲ ಹಾಕಿ ಬರ್ತಿದ್ವಿ. ನೆಕ್ಸ್ಟ್ ಬರ್ತಾ ಬರ್ತಾ ಇದೇ ಥರ ಪ್ರಾಬ್ಲಮ್ ಜಾಸ್ತಿ ಆದಾಗ ಬೈಕ್ ಮಾಡ್ಕೊಂಡೊಂದು ಹುಬ್ಬಳ್ಳಿ ಮಠ ನಾನು 6, 7, 10ರಿಂದ 15 kg ತೂಗ್ತಕ್ಕಂಥ ಬಾಕ್ಸ್ಗಳನ್ನು ಬೈಕಿಗೆ ಕ್ಯಾರಿಯರ್ ಮಾಡಿ ಅದರಲ್ಲೇ ತೊಗೊಂಡು ಹೋಗ್ತಿದ್ದೆ. ಆದರೂ ಸಹಿತ ಆ ರೇಟಲ್ಲಿ ತೊಂದರೆ ಆಗೋದು, ಲೇಟಾಗಿ ಹೋದ್ಬಿಟ್ಲೆ ಸ್ವಲ್ಪ ರೇಟ್ ಕಡಿಮೆ ಆಗೋದಕ್ಕೆ ಮುಂದೆ ನಾವೇನು ಮಾಡಿದ್ವಿ, ಹೊಲಕ್ಕೊಂದು 1200 ವೋಲ್ಟೇಜ್ ಬಲ್ಬ್ ಹಾಕಿದ್ವಿ. ಹಾಕಿ ರಾತ್ರಿ 2 ಗಂಟೆಗೆ ನಾವು ಮನೆಗೆ ಹೇಳ್ತಿದ್ವಿ. ಎದ್ದು ಇವು ಸಣ್ಣ ಮಕ್ಕಳು ನಮ್ಮ ಒಬ್ಬ 2.5 ವರ್ಷದವ, ಒಬ್ಬ 3 ವರ್ಷದವ, ಮಗಳೊಂದು 4-5 ವರ್ಷದಾಗಿದ್ಲು. ಅವರು ನಮ್ಮ ಜೊತೆಗೆ ಬರೋರು. ನಮ್ಮ ತಾಯಿ ಒಂದು 70-75 ವರ್ಷ ಅಕ್ಕಿ ಬರೋಕಿ, ನಮ್ಮ ಹೆಣ್ಮಕ್ಳು ಒಟ್ಟರು ನಾವು 2 ಗಂಟೆಗೆ ಬಂದು ಸುಗಂಧರಾಜ ಹೂವು 5 ಗಂಟೆ ಅನ್ನೋರಾಗ ನಮ್ಮ ಹೂ ರೆಡಿ ಆಗ್ತಿರೋ ಕತ್ತಲದಲ್ಲೇ. ಅಂಥ ಪರಿಸ್ಥಿತಿಯೊಳಗೆ ಗಾದ ಎಲ್ಲ ಇದ್ದರೂ ದೇವರು ನಮ್ಮನ್ನು ಅದೇ ಥರ ಕಾಪಾಡೋದ, ನಮ್ಮನ್ನು ನಮ್ಮ ಮಕ್ಕಳನ್ನ ಅದ್ರಾಗ ಹರಿತಿದ್ವಿ. ಎಲ್ಲ ಹರಿದು ರೆಡಿ ಮಾಡಿ 5 ಗಂಟೆ 30 ನಿಮಿಷಕ್ಕೆ ಇಲ್ಲಿಂದ ಒಂದು ಬೊಮ್ಮಳ್ಳಿಗೆ ಹೋಗೋದು ಬಸ್ಸು. ಆ ಬಸ್ಸಿಗೆ ಬೊಮ್ಮಳ್ಳಿ ಮಠ ಹೋಗಿ ಅದು ಸವಣೂರು ವಸ್ತಿ, ಅಲ್ಲಿಂದ ಗೋಕಾಕ್ದಿಂದ ಒಂದು ಬಸ್ ಬರೋದಲ್ಲಿ ಇದು ಹಾನಗಲ್ಲಿಂದ ಗೋಕಾಕ್. ಆ ಬಸ್ಸಿಗೆ ಹುಬ್ಳಿಗೆ ನಾನು ತೊಗೊಂಡೋಗಿ, ಇನ್ನೂ ಅಂಗಡಿ ಮಾಲಕರು ಅಂಗಡಿಗೆ ಬಂದಿರ್ತಿರ್ಲಿಲ್ಲ. ನಾನು ಹೋಗಿ ಕೂತ್ಕೊಂಡು ಕಾಟ ಮಾಡಿ ಅವೆಲ್ಲ ತೂಕ ಮಾಡಿ ಖರೀದಾರಿಗೆ ಕೊಟ್ಟು ರೇಟ್ ಜಾಸ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ 10 ಗಂಟೆ ಮೇಲೆ ಆಗ್ಬಿಟ್ರೆ ರೇಟ್ಗೆ ಆಲ್ರೆಡಿ ಕಡಿಮೆ ಆಗಿಬಿಡೋದು. ಬೆಳಗಿನ ಆರ್ಡ್ರು ಅವ್ರ ವ್ಯಾಪಾರಸ್ಥರಿಗೆ ಭಾಳ ಇರೋದ್ರಿಂದ ಬೆಳಗ್ಗೆ 50 ರೂಪಾಯಿ ಕೆಜಿ ತೊಗೊಳೋದು 100 ರೂಪಾಯಿ ಅಂದರೂ ಹೋಗ್ತಿರೋರು. ಆ ಥರ ಮಾಡಿ ಅದರಿಂದನೂ ಲಾಭ ಮಾಡಿದೆ. ಮುಂದೆ ಅದೇ ಲಾಭದಲ್ಲಿ ಇವತ್ತು ಓಮಿನಿ ಗಾಡಿ ತೊಗೊಂಡು ನಂತರ ಓಮಿನಿ ಕಾರ್ ತೊಗೊಂಡು 1 ವರ್ಷ ಗಂಟಲೆ ಹೂ ಹೊಡೆದು. ನೀವು ಸುಗಂಧಿ ನಾಟಿ ಮಾಡಿದ ತಕ್ಷಣ ಎಷ್ಟು ದಿವಸಕ್ಕೆ, ಎಷ್ಟು ತಿಂಗಳಿಗೆ ಶುರು ಆಗ್ತಿರೋದು? ಅದು ಬೀಜ 50 ಗ್ರಾಮ್ ತೂಗತಕ್ಕಂಥ ಬೀಜ ಹಚ್ಚಿದ್ರೆ ನಾಟಿ ಮಾಡಿ 3ನೇ ತಿಂಗಳಿಗೆ 1 ಹೊಡಿ ಬಂದೇ ಬಿಡ್ತೈತೆ. ಅದು ಬೀಜ ಚಿಕ್ಕದಿತ್ತಂದ್ರೆ ಅದು ಬಲ್ಕೊಂಡು ದೊಡ್ಡದಾಗೋದು, ಮತ್ತು ಅದ್ರ ಸುತ್ತಲೂ ಮರಿ ಹೆಂಗೆ ಜಾಸ್ತಿ ಆಗ್ತಾವ, ಆಮೇಲೆ ಇಳುವರಿ ಜಾಸ್ತಿ ಆಗ್ತೈತಿ. ಅಷ್ಟಾಗ್ಲಿಕ್ಕೆ 6 ತಿಂಗಳು 50 ಗ್ರಾಮ್ ಇರಬೇಕು. 50 ಗ್ರಾಮ್ ಒಂದು ಬೀಜ ಒಂದ್ಸಲ ನಾಟಿ ಮಾಡಿದ್ರೆ ಅದು ಹಚ್ಚಿ ಒಳ್ಳೆ ಚಿಗುರು ಬಂದು ಒಂದು 3 ತಿಂಗಳಿಗೆ ಹೂ ಬಿಟ್ಟು ಬಿಡ್ತದೆ. ಅದ್ರ ಪಕ್ಕದಾಗ ಮರಿ ಮತ್ತೆ ಬರ್ತಾವಲ್ವ, ಹಾವು ಬರಲಿಕ್ಕೆ 6 ತಿಂಗಳಾಗಬೇಕು. ಈಗ ನೀವು ಇಷ್ಟೆಲ್ಲ ಮಾಡ್ಕೊಡ್ದು, ಈಗ ಮಾವಿನ ಹಣ್ಣೆಲ್ಲ ಬೆಳೀತಾ ಇದ್ದೀರಿ, ಅದಕ್ಕೆ ಮಾರ್ಕೆಟಿಂಗ್? ಮಾವಿನ ಹಣ್ಣು ನೋಡ್ರಿ, ನಾವು ವ್ಯಾಪಾರಸ್ಥರಿಗೆ ಇಲ್ಲಿ ಬಂದು ಗುತ್ತಿಗೆ ತೊಗೊಳೋರಿಗೆ ಕೊಟ್ಟರೆ ಅದರಿಂದ ಅರ್ಧಕ್ಕರ್ಧ, ಕೆಲವೊಂದು ಸಲ 190 ರೂಪಾಯಿದಷ್ಟು ಅವರು ಹೆಚ್ಚಿನ ಲಾಭ ನಮಗೆ ಕೊಟ್ಟಿದ್ದಕ್ಕಿಂತ ಮಾಡ್ಕೊಳ್ಳೋಂಥ ಪರಿಸ್ಥಿತಿನೂ ನಾವು ಕಣ್ಣಾರೆ ನೋಡಿದ್ದಕ್ಕೆ ನಾವೇನು ಮಾಡೋದು, ನೇರವಾಗಿ ಮಾಡಿಬಿಡೋಣ. ನಾವು ಯಾರಿಗೆ ಕೊಡೋದು ಬೇಡ. ಈಗ ಭತ್ತ ಬೆಳಿತೀವಿ, ಗೊಂಜಾಳ ಬೆಳಿತೀವಿ, ತುಳಸಿ ಚೀಲ ತುಂಬಿ ಹೋಗಿ ನಾವು ಮಿಲ್ಲಿ ಕಾಟ ಮಾಡಿ ಕೊಟ್ಟು ಬರ್ತೀವಿ. ಅದೇ ಈ ತೋಟದ ಬೆಳೆಗಳನ್ನು ನಮ್ಮ ರೈತರು ಈ ರೀತಿ ಯಾಕೆ ಮಾಡಲ್ಲ? ಇಲ್ಲಿ ಏನಾಗ್ತೈತಿ, 100ಕ್ಕೆ 50ರಿಂದ 75% ಅಂತೂ ರೈತರಿಗೆ ಬರ್ತಕ್ಕಂಥ ಉತ್ಪನ್ನ ಲಾಸ್ ಆಗಿಲ್ಲ. ಅದಕ್ಕೆ ನಾವು ಅದನ್ನು ನೇರವಾಗಿ ಮಾಡೋಣ ಅಂತೇಳಿ ಅದು ಬೇಕಾದ ತ್ರಾಸ ಆದ್ರಿ ಆಗಿಲ್ಲ. ಎಲ್ಲ ಅಡುಗೆ ಮಾಡಿಟ್ಟಿವಿ, ಉಣ್ಣಾಕೆ ಮಂದಿಗೆ ಕೊಡೋದು ಬೇಡ, ಅದು ನಾವು ಉಂಡು ನಾವು ಕಸವಾಗೋಣ ಅನ್ನೋ ಒಂದು ಉದ್ದೇಶಕ್ಕೆ ನಮಗೆ ನೇರವಾಗಿ ಲಾಭ ಬರಲಿ ಅನ್ನೋದಕ್ಕೆ ನಾವು ಏನು ಮಾಡ್ತೀವಿ, ಕೆಲವೊಂದು ಆರ್ಡ್ರ್ ತೊಗೊಂಡು ಆರ್ಗ್ಯಾನಿಕ್ ಆಗಿ ಹಣ್ಣು ಮಾಡ್ತೀವಿ. ಮಾಡಿ ಅವರಿಗೆ ಮೊದಲು ಆರ್ಡರ್ ತೊಗೊಂಡಿರ್ತೀವಿ. ನಾವು 5 kg 10 kg ಬಾಕ್ಸ್ ಮಾಡಿ ಅವನ್ನ ನಾವು ಹೋಗಿ ಸಿಟಿ, ದೊಡ್ಡ ಸಿಟಿ ಹುಬ್ಬಳ್ಳಿ, ಬೆಂಗಳೂರು ಬಸ್ ಹಾಕ್ತೀವಿ. ಇಲ್ಲಿ ನಮ್ಮ ಲೋಕಲ್ ದೊಡ್ಡ ಸಿಟಿ ಯಾವುದೋ ನಮ್ಮ ಸುತ್ತಮುತ್ತ 100-500 ಕಿಲೋಮೀಟರ್ ಗ್ರಾಹಕರನ್ನ ಮೊದಲೇ ಕಾಂಟ್ಯಾಕ್ಟ್ ಮಾಡಿಟ್ಕೊಂಡಿದ್ದೀವಿ. ಅವರು ನಮ್ಮ ಹಣ್ಣು ನೋಡಿ ಒಂದ್ಸಲ ತಿಂದವರು ಪ್ರತಿ ವರ್ಷ ಅವರು ನಮಗೆ ಸಂಪರ್ಕದಲ್ಲೇ ಇರ್ತಾರೆ. ನಮ್ಮ ಹಣ್ಣು ಬರೋ ಟೈಮಿಗೆ ಅವರೇ ಮೊದಲು ನೆನಪು ಮಾಡ್ತಾರೆ ನಮ್ಗೆ, ಯಾವಾಗ ಕಳಿಸ್ತೀರಿ ಅಂತ.
ಆ ಥರ ಮಾಡಿ ಅವ್ರಿಗೆ ಕೆಲವೊಂದು ಮಂದಿ ಭಾಳ ದೂರ ಲಾಂಗ್ ಇರೋರು ಬಿಜಾಪುರ ರಾಯಚೂರು ಎಲ್ಲ ಹೋಗಿದ್ದೇವೆ ನಮ್ಮ. ಇವತ್ತು ಟೋಟಲಿ ತೋಟದ ಬೆಳೆಯಲ್ಲಿ ನಿವ್ವಳ ಲಾಭ ಎಷ್ಟು? ಇವಾಗ ನೋಡ್ರಿ 1 ಎಕರೆ ಮಾವಿನ ತೋಟ ಗುತ್ತಿಗೆದಾರ ಹಿಡಿಯೋದ್ರಿಂದ ಕೆಲವೊಂದು ಮಂದಿಗೆ 25-30 ಸಾವಿರ ರೂಪಾಯಿನೂ ಸಿಗಲ್ಲ 1 ಎಕರೆಗೆ. ಭಾಳ ಸಿಕ್ಕೈತಪ್ಪ ಹಬ್ಬ ಅಂದ್ರೆ 50,000 ರೂಪಾಯಿ ಗುತ್ತಿಗೆ ಕೊಡು ಹಿಡ್ಕೋ ತೊಗೊಳೋದು ಪರ್ ಎಕರೆಗೆ. ಈಗ ನಾನು ನೇರವಾಗಿ ಮಾಡೋದ್ರಿಂದ 1 ಎಕರೆಗೆ ಕಮ್ಮಿ ಅಂದರೂ 1.5 ರಿಂದ 2 ಲಕ್ಷ ರೂಪಾಯಿ ನಮ್ಮ ಹಾಂ, 3 ಪಟ್ಟು ಲಾಭ ಆಯಿತು. 3 ಪಟ್ಟು ಲಾಭ. ಈ ಥರ ಮಾಡಿ ನಾನು ಆದಷ್ಟು ಒಂದು ಆರ್ಥಿಕವಾಗಿ ಅಲ್ಲ, ಇವತ್ತಿನ ಟೋಟಲ್ ನೀವು ನಿವ್ವಳ ಲಾಭಾಂಶ ಕೃಷಿಯಿಂದ ಎಷ್ಟು? ಎಲ್ಲ ಅಡಿಕೆ ಬಂತು, ತೆಂಗು ಬಂತು, ಮತ್ತು ಮಾವು ಬಂತು, ಎಲ್ಲದು ಸೇರಿ ನಂದು ಭೂಮಿ ಇರೋದು 4 ಎಕರೆ 30 ಗುಂಟೆ. ಅದರಲ್ಲಿ 1 ಎಕರೆದಾಗ ಏನು ಬರೋಲ್ಲ. ಈ 3 ಎಕರೆ 30 ಗುಂಟೆ ಒಳಗೆ ನಂದು ವಾರ್ಷಿಕ ಆದಾಯ 15 ಲಕ್ಷ. 3 ಎಕರೆ 30 ಗುಂಟೆ ಪರ್ ಎಕರೆ ನೀವು ಹೊಡೆದಾಕಿಬಿಟ್ರಿ ಗೊತ್ತಾಗುತ್ತೆ. ಈಗ ಅದ್ರ ಜೊತೆಗೆ ಈಗ ನೀವು ಸಾಕಷ್ಟು ಈಗ ಇದರಲ್ಲಿ ಅನುಭವಸ್ಥರಿದ್ದೀರಿ. ಯುವ ರೈತರಿಗೆ ಏನು, ಅಥವಾ ಯುವ ರೈತರಿಗೆ, ಇವತ್ತಿನ ರೈತರಿಗೆ ಏನು ನೀವು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ನಾವು ಈ ಪೀಳಿಗೆಗೆ ಹೇಳ ಬಯಸೋದೇನಂದ್ರೆ, ನಾವು ಈಗಾಗಲೇ 55 ವರ್ಷ ಕಳೆದೀವಿ. ನಾನು 18-19 ವರ್ಷದಲ್ಲಿದ್ದಾಗ ಇಲ್ಲಿ ಬಂದೆ ನಾನು ಕೃಷಿಗೆ. PUC ಮುಗಿಸಿ ಬಂದಮೇಲೆ ನಾನು ಸಾಧನೆ ಮಾಡ್ಬೇಕಂತ ಇದ್ರೊಳಗೆ ಮಾಡ್ಕೊಂತ ಬಂದಮೇಲೆ ನನಗೆ ಅರ್ಥ ಆಯ್ತು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಗುರಿ ಇಟ್ಕೊಂಡು ಸಾಧನೆ ಮಾಡಿದ್ರೆ ಒಂದು ಇದಕ್ಕೆ ಅನುಕೂಲತೆ ಏನಂದ್ರೆ ಭೂಮಿ ಇರಬೇಕು, ನೀರಿನ ಅನುಕೂಲತೆ ಇರಬೇಕು, ದುಡಿಯುವಂಥ ಛಲಗಾರಗೆ ಗುರಿ ಇರಬೇಕು. ನಾನು ಇದನ್ನು ಮಾಡೇ ತೀರ್ತೇನೆ ಅಂದರೆ ಇದರಲ್ಲಿ ಅದೇನು ಹಿರಿಯರ ಶಾಸ್ತ್ರ ಮಾಡಲ್ಲ, ಮೇಟಿ ವಿದ್ಯೆಗಿಂತ ಕೋಟಿ ವಿದ್ಯೆ ಮೇಲೆ ಅನ್ನೋದನ್ನು 100ಕ್ಕೆ 100 ಸಾಧಿಸ್ಬೋದು. ಓಕೆ, ಅದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದು, ಒಬ್ಬ ನೌಕರಿದಾರಂದು ಜೀವಿತಾವಧಿಯ ಟೋಟಲ್ ಇನ್ಕಮ್ಮು ಕೃಷಿಕನ ಟೋಟಲ್ ಇನ್ಕಮ್ ಲೆಕ್ಕ ತೆಗೆದ್ರೆ ಅರ್ಥ ಆಗಿಬಿಡ್ತೈತಿ ಈ ಕೋಟಿ ವಿದ್ಯೆ ದೊಡ್ಡದು ಹೌದಲ್ಲ ಅನ್ನೋದು ಮೇಟಿ ವಿದ್ಯೆ. ಅದಕ್ಕೆ ಅವರು ಒಬ್ಬ ನೌಕರಿದಾರ ಓದಿಸ್ಬೇಕಾರೆ, ಆ ಮಕ್ಕಳಿಗೆ ಖರ್ಚು ಮಾಡ್ಬೇಕಾರೆ ಅವನಿಗೆ ಅದೆಲ್ಲ ಮಾಡಿಬಿಟ್ರಂತೂ ಮುಂದೆ ಲಗ್ನ ಮಾಡೋಕ್ಕೂ ಅವನಿಗೆ ಮನೆ ಕಟ್ಟೋಕ್ಕೂ ರೊಕ್ಕಿರಲ್ಲ. ನಾನು ಹಂಗಾಗಿಲ್ಲ ನನ್ನ ಪರಿಸ್ಥಿತಿ. ಒಬ್ಬ ಮಕ್ಕಳ ಮೇಲೆ 15 ಲಕ್ಷ ರೂಪಾಯಿ ನಾನು ಶಿಕ್ಷಣಕ್ಕೆ ಖರ್ಚು ಮಾಡೇನಿ, ಇಂಥ ದೊಡ್ಡ ಮನೆ ಕಟ್ಟೇನಿ, ಐಷಾರಾಮಿ ಜೀವನ ಏನು ಬೇಕು ಎಲ್ಲ ಸೌಕರ್ಯ ಇಟ್ಕೊಂಡು ನಾನು ಜೀವನ ಮಾಡಾಕತ್ತೀನಿ. ಕಾರ್ ಐತಿ, ಬೈಕ್ ಐತಿ, ಮನೆಯಲ್ಲಿ ಯಾವ ನೌಕರಿದಾರ ಮನೆಯಾಗ ಏನು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಯಾವುದೂ ಇಲ್ಲ ಅನ್ನಂಗಲ್ಲ. ಕಂಪ್ಯೂಟರು, CC ಕ್ಯಾಮ್ರಾ ಎಲ್ಲ ಅದಾವೆ ನನ್ನ ಹತ್ರ. ನಾನು ನನ್ನ ಮಕ್ಕಳಿಗಾಗಿ ಓದಕ್ಕೆ ಅನುಕೂಲ ಆಗಲಿ ಅಂತ 10 ವರ್ಷದಿಂದ ಕಂಪ್ಯೂಟರ್ ತಂದೆ ನಾನು. ನನಗೆ ಅದರಲ್ಲಿ ಗಂಧಿಲ್ಲ ಗಾಳಿಲ್ಲ. ಅವರು ಓದೋದ್ರಾಗ ನಾನು ಅವರು ಶಾಲೆಗೆ ನಾನು ಖಾಲಿ ಇದ್ದಾಗ ಕೂತ್ಕೊಂಡು ಟೈಪಿಂಗ್ ಮಾಡ್ತೀನಿ, ಯಾವುದು ಫೋಟೋ ಎಡಿಟಿಂಗ್ ಮಾಡ್ತೀನಿ, ಯಾವುದು ಇಂಥದ್ದು ಬರಲ್ಲ ಅನ್ನಲ್ಲ. ಆಮೇಲೆ ಉಳಿತಾಯ ಮಾಡಬೇಕು. ನಾವು ಕೃಷಿ ಒಳಗೆ ವರ್ಷಕ್ಕೆ 4-5 ಸಲ ಬೋರಿನ ಮೋಟ್ರ್ ಸುಡೋವು. ಆ ಕಾರಣಕ್ಕೆ ಹೋಗಿ ಆ ವೈಂಡಿಂಗ್ ಮಾಡೋವನ ಹತ್ರ ಒಂದು ದಿನ ಕುಂತ್ರೆ ಅದನ್ನ ನೋಡಿ ಮಾರನೇ ದಿನ ನಾನು ಮೋಟ್ರ್ ವೈಂಡಿಂಗ್ ಮಾಡಿ ನಾನು ಅದ್ರದ್ದು ಎಲ್ಲ ಸಲಕರಣೆ ಇದಾವೆ ನನ್ನ ಹತ್ರ. ಒಂದು ಲಾಭ ಉಳಿತಾಯ ಮಾಡ್ಬೇಕಂದ್ರೆ ಇಷ್ಟೆಲ್ಲಾನು ವಿದ್ಯೆ ಕಲ್ಕೊಂಡು ಕೃಷಿ ಯುವಕರು ಮುಂದುವರೆದಿದ್ದ ಕರೆ. ಆದರೆ ಯಾವುದು ದುಂದು ವೆಚ್ಚ ಆಗಬಾರ್ದು. ಇಲ್ಲಿ ಅದು ನಾನು ಸ್ವಂತ ಮಾಡೋದ್ರಿಂದ ಬರೀ 2,000 ರೂಪಾಯಿ ಖರ್ಚು ಬರ್ತೈತಿ ಮೋಟ್ರ್ ವೈಂಡಿಂಗ್. ವೈರ್ ತರೋದು ಅದೆಲ್ಲ ತೆಗೆದು ಹಾಕೋದು. ಅದೇ ಅವನಿಗೆ ಇವನಿಗೆ ಕೊಟ್ರೆ 6-7 ಸಾವಿರ ರೂಪಾಯಿ ಬರ್ತೈತಿ, 5,000 ರೂಪಾಯಿ ಲಾಸ್ ಆಗುತ್ತೆ. ಇಂಥವೆಲ್ಲ ಉಳಿತಾಯ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಕೃಷಿ ಒಳಗೆ ಯಾವುದೋ ಶ್ರಮತ್ತಿರಲಿ ಅದನ್ನು ನಾನು ಹೆಚ್ಚಿನ ದುಡ್ಡು ಖರ್ಚಾಕತ್ತೆ ಅಂದ್ರೆ ಅದನ್ನು ನಾನು ಮಾಡಿ ಅದನ್ನು ಉಳಿತಾಯ ಮಾಡ್ಕೊಂಡು ಕೃಷಿ ಬೆಳೆಸ್ಕೊಂಡು ಬಂದೇನೆ. ಅದಕ್ಕೆ ಯಾವ ಯುವಕರು ಹೆದರ್ಬೇಕಾಗಿಲ್ಲ. ಕೃಷಿ ಅಂತ ಲಾಭದಾಯಕದಂದೆ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಯಾವುದೇ ರೈತರು ಬಂದರೂ ಕೂಡ ತಾವು ಮಾರ್ಗದರ್ಶನ ಮಾಡ್ಲಿಕ್ಕೆ ರೆಡಿ ಇದ್ದೀರಿ? ಆಯ್ತು, ನಾವು ಮಾರ್ಗದರ್ಶನ ಮಾಡ್ತೀವಿ. ಅದೇ ರೀತಿ ಅಡಿಕೆನೂ ನಾವೇನು ಮಾಡಿದ್ವಿ ಅಂದರೆ, ಈ ಥರ ಗುತ್ತಿಗೆದಾರರಿಗೆ ಕೊಟ್ರೆ ನಮಗೆ ಈ ಥರ ಲಾಸ್ ಆಗ್ತೈತಿ ಅನ್ನೋದೊಂದು ಕ್ಯಾಲ್ಕುಲೇಷನ್ ಮಾಡಿ ನಾನು ಅದನ್ನು ನಾವು ಸ್ವಂತ ಮಾಡಕ್ಕೆ ನಿಂತೀವಿ. ಅದರಿಂದ ಕುಚ್ಚೋದು ಎಲ್ಲ ಥರದಿಂದ ಮಾಡಿ ಈಗ ಅದು 1,000 ಗಿಡ ಅಡಿಕೆ ಗಿಡ ಅದಾವೆ. ಅದು ಕ್ಷೇತ್ರ ಎಷ್ಟಾಗುತ್ತಂದ್ರೆ 1 ಎಕರೆ 25-30 ಗುಂಟೆ ಆಗುತ್ತೆ.
ವಾರ್ಷಿಕ 10 ಲಕ್ಷ ರೂಪಾಯಿ ನಾವು ತೆಗಿತೀವಿ ಅದನ್ನು. ಹ್ಞೂ 25 ಕ್ವಿಂಟಲ್ ಈ ಹೋದ ವರ್ಷ ಬಂದಿತ್ತು, ಈ ಸಲ 25 ಕ್ವಿಂಟಲ್ ಆಗೈತೆ ಅಡಿಕೆ. ಇವಾಗ ಅದು 21 ಕ್ವಿಂಟಲ್ ಆಲ್ರೆಡಿ ನಾವು ಸೇಲ್ ಮಾಡೇವಿ, ಇನ್ನೊಂದು 4-5 ಕ್ವಿಂಟಲ್ ಐತಿ. ಈ ಥರ ಅದರಲ್ಲಿ ಈ ಥರ ಲಾಭ ಇರ್ತೈತಿ. ನಾವು ಗುತ್ತಿಗೆ ಕೊಟ್ಟು ಅಲ್ಲಿ ಕುರ್ಚಿ ಮೇಲೆ ಕುತ್ಕೊಂಡು ಒಂದು ಕಪ್ ಏಲಕ್ಕಿ ಚಹಾ ಕೊಡೋತ್ತಿಗೆ ದಲಾಲ್ರು ಮಳ್ಳಾಗ್ಬಿಡ್ತೀವಿ ನಾವು. ನಮ್ದು ಯಾವ ರೇಟಿಗೆ ಮಾರಿದ್ರೆ ಅವರು 10 ರೂಪಾಯಿ ಒಂದು ಚಹಾ ಅಂದರೆ 10,000 ರೂಪಾಯಿ ನಮ್ದಲ್ಲಿ ಹಿಂದೆ ಕಸ್ಕೊಂಡಾರ ಅನ್ನೋದು ನಮ್ಮ ರೈತರಿಗೆ ಇದು ಗೊತ್ತಾಗ್ರಿ. ಅದಕ್ಕಾಗಿ ಸ್ವಂತ ಅಡಿಗೆ ಮಾಡಿಬಿಡ್ತೀರಿ, ಇನ್ನೊಬ್ರಿಗೆ ಉಣ್ಣಾಕ್ ಕೊಡ್ತೀರಿ, ಆ ಥರ ಮಾಡಬೇಡ್ರಿ. ಅದರಲ್ಲಿ ಇನ್ನೊಂದು ಸ್ವಲ್ಪ ಶ್ರಮ ಹಾಕ್ರಿ. ಲಾಟ್ ಬಂದ್ಬಿಟ್ಟೈತಿ, ಇನ್ನೊಂದು ತಿಂಗಳ ಅದು ಊಟ ಯಾವ ಟೈಮಿಂಗು ಎಲ್ಲ ಮೇಂಟೈನ್ ಮಾಡಿಕೊಂಡು ಮಾರ್ಕೆಟ್ ಹುಡುಕೊಂಡು ಗೊತ್ತಿದ್ದಲ್ಲಿ ಕೇಳ್ಕೊಂಡು ಅದು ಎಲ್ಲಿ ಹೋದ್ರೆ ಏನು ಮಾರ್ಬೋದು, ನಾವು ಯಾವ ರೀತಿ ಮಾರ್ಬೋದು ಅನ್ನೋದನ್ನು ಈ ನಮ್ಮ ಕೃಷಿ ಒಳಗೆ ಆ ಸಲಹೆ ಕೃಷಿ ಇಲಾಖೆಯವರು ಬಂದು ಕೊಡಲ್ರಿ. ಅಷ್ಟೊಂದು ಐತಿ. ಸುಮ್ಮನೆ ಹೆಸರಿಗೆ ಆಫೀಸ್ಗಳು ಯಾವುದೂ ಅಲ್ಲಿ ನಮಗೆ ಸಹಕಾರನೇ ಕೊಡಲ್ಲ. ಮಾರ್ಕೆಟ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಅವ್ರು ಬಂದು ಒಂದು ಎಜುಕೇಷನ್ ಟೈಪ್ ಯಾಕೆ ಕ್ಲಾಸ್ ಹಾಕ್ಬಾರ್ದು. ಈಗ ಅನಕ್ಷರಸ್ಥರದಾರ ಅಂತೇಳಿ ಹಳ್ಳಿಗೆ ಒಂದು ಶಾಲೆ ತೆರೆದ್ರಿ ಗೌರ್ಮೆಂಟ್. ಅದೇ ರೀತಿನ ಕೃಷಿ ಮಾರ್ಕೆಟ್ ಹೆಂಗೆ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ರೈತರಿಗೆ ಯಾಕೆ ಕೊಡಬೇಕು. ಆದ್ರಿಂದ ಇದು ಭಾಳ ಅದು ಜ್ಞಾನ ಇಲ್ದಾರ್ದ ರೈತರು ಬಡವ್ರಿಗೆ ಹಾಕತ್ತಾರ. ಅವ್ರು ಬೆಳೆದಿದ್ದು ಲಕ್ಷದ ಮಾಲ ಅವ್ರ ಕೈ ಸಿಗೋದು 10,000 ರೂಪಾಯಿ. ದಲ್ಲಾಳಿಗಳಿಗೆ ಇವ್ರಿಗೆ ಜಾಸ್ತಿ ಹೋಗ್ತೈತಿ. ಆತ ಆಗಬಾರ್ದು ಅನ್ನೋದನ್ನ ಒಂದು ನೀವೇ ಸ್ವಾವಲಂಬಿ ಮಾಡಿ ನೀವೇ ಓನ್ ಮಾರ್ಕೆಟಿಂಗ್ ಮಾಡ್ರಿ. ಯಾವುದೋ ಮಾಡಿದ್ರು ಆ ಥರ ಮಾಡಿದ್ರೆ ನೀವು ತಡ ಎಲ್ಲ ಸ್ವಾವಲಂಬಿ ಹಾಕಿರಿ. ನಮ್ಮಂಗೆ ನನಗೀಗ ಯಾವುದೂ ಆಸೆ ಇಲ್ಲ, ಎಲ್ಲ ಗುರಿ ಮುಟ್ಬಿಟ್ಟೇನಿ. ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಉನ್ನತ ವ್ಯಾಸಂಗ ಓದಿ ಅವರು ದೊಡ್ಡ ಕೆಲಸಕ್ಕೆ ಇಂಟರ್ನ್ಯಾಷನಲ್ ಅಮೇರಿಕ ದೇಶದೊಳಗೆ ನನ್ನ ಮಗ ಹೋಗ್ಯಾರಂದ್ರೆ ಈ ಎಲ್ಲ ಹಿಂದಿನ ಶ್ರಮದಿಂದ ಹಿರಿಯರ ಪುಣ್ಯದಿಂದ ಆಗೈತಿ ಅಂತ ನಾನು ತಿಳ್ಕೊಂಡೇನಿ. ಅದಕ್ಕೆ ನಾವು ಹಲವಾರು ಚಲನಚಿತ್ರಗಳನ್ನು ವೀಕ್ಷಣೆ ಮಾಡ್ತೀರಿ. ಅದರಲ್ಲಿ ಒಂದು ಕಡೆ ರಾಜ್ಕುಮಾರ್ ಹೇಳ್ತಾರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೇ ಇರಬೇಕೆಂದೆಂದು ಅಂಥೇಳಿ. ಆ ಥರ ನಿಜವಾಗಲೂ ಕೂಡ ನಾವು ಯಾವ ಚಲನಚಿತ್ರದಲ್ಲಿ ತೋಟಗಳನ್ನು ವೀಕ್ಷಣೆ ಮಾಡ್ತೀವಿ, ಯಾವ ಚಲನಚಿತ್ರಗಳಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತೀವಿ, ಅಂಥದನ್ನು ನಿರ್ಮಾಣ ಮಾಡಿದವರು ಶ್ರೀಯುತ ರಮೇಶ್ ಬೈಲ್ಸಿಮೆ ಮತ್ತು ಕುಟುಂಬದವರು. ತಾವು ಕೂಡ ನೀವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಚಾರ. ಒಬ್ಬ ಕೃಷಿಕನಾಗಿ ಮಕ್ಕಳು ನಾನು ಓದಲಿಲ್ಲ ಅಂಥೇಳಿ ಅದೇ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮೆಸೇಜ್ ಕಳಿಸ್ತಾರೆ ಅಂಥೇಳಂದರೆ ರೈತ ಈ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಏನು ಹೇಳ್ತೀವಿ, ಅಕ್ಷರಶಃ ಸತ್ಯವಾದ ಮಾತು. ಹೀಗಾಗಿ ರಮೇಶ್ ಅವರು ಇವತ್ತು ರೈತರಲ್ಲಿ ಮಾದರಿ ರೈತರಾಗಿ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರನ್ನ ಅಭಿನಂದಿಸಲೇಬೇಕು. ಅವರು ಇಲ್ಲಿವರೆಗೂ ಕೂಡ ನಮ್ಮ ಜೊತೆ ನಿಂತ್ಕೊಂಡು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಕೂಡ ನಮ್ಮ ವಾಹಿನಿಯ ಪರವಾಗಿ ನಾನು ಧನ್ಯವಾದಗಳನ್ನ ನಮಸ್ಕಾರ.